ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿ. ಕ್ರಿಕೆಟ್ ಆಡ್ತೀರಾ ಗೇಮ್ಸ್ ಬಸ್. ಥ್ಯಾಂಕ್ ಯು ಸರ್, ಸೇಫಾಗಿ ಕರ್ಕೊಂಬಂದ್ರಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢ ಶುಕ್ರವಾರ. ಸೊ ಇದರಲ್ಲಿ 4 ಶುಕ್ರವಾರಗಳು ನಾವು ಲಕ್ಷ್ಮಿಗೆ ಪೂಜೆ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ದೇವರಿಗೆ ಸಿಹಿ ಪೊಂಗಲ್ ಮಾಡಿಕೊಂಡು ನೈವೇದ್ಯ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಯಾಕೆ ಬೇಗ ಮುಗಿಸ್ಕೊಂಡ್ವಿ ಅಂದರೆ ಇವತ್ತು ನಾವು ಒಬ್ಬರ ಮನೆಗೆ ಹೋಗೋದಿದೆ. ಅಲ್ಲಿ ಆ್ಯಕ್ಚುಲಿ ಲಲಿತಾ ಸಹಸ್ರನಾಮ ಪಾರಾಯಣ ಇದೆ. ಸೊ ಹಾಗಾಗಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಅವ್ರ ಮನೆಗೆ ಹೊರಟ್ವಿ. ಸೊ ಅವ್ರ ಮನೆಯಲ್ಲಿ ಹೊರಡೋಷ್ಟರಲ್ಲಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಆಷಾಢ ಶುಕ್ರವಾರದಲ್ಲಿ ಆ್ಯಕ್ಚುಲಿ ನಾವು 4 ಶುಕ್ರವಾರಗಳು ಲಕ್ಷ್ಮೀ ಪೂಜೆ ಮಾಡಿದ್ರು, ಮನೆಗಳಲ್ಲಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದ್ರು. ಕಳಶ ಇಟ್ಟು ಅಟ್ಲೀಸ್ಟ್ ನಮಗೆ ಪಾರಾಯಣ ಮಾಡೋಕ್ಕಾಗಲಿಲ್ಲ, 4 ಜನನ ಕರೆಯೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾವು ಮನೆಯಲ್ಲಿ ನಮಗಾಗೋಷ್ಟು ಕಳಶ ಇಟ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಭಕ್ತಿಯಿಂದ ಪೂಜೆ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ಇವ್ರ ಮನೆಯಲ್ಲಿ ಇವತ್ತಿನ ಅರೇಂಜ್ ಮಾಡಿದರು. ಅವ್ರ ಮನೆಗೆ ಬರೋದಕ್ಕೂ ಮುಂಚೆನೇ ಮನೇಲಿ ಪೂಜೆ ಮುಗಿಸಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ, ಸೊ ಇಲ್ಲಿ ಬಂದು ಇಲ್ಲೂ ಒಂದ್ಸಲಿ ಪಾರಾಯಣ ಮಾಡಿದ್ವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು, ಖುಷಿಯಾಗಿತ್ತು. ಏಕೆಂದರೆ ಆ ದಿನ ಪೂರ್ತಿ ಭಕ್ತಿಯಿಂದ ಹಾಡುಗಳು ಹೇಳ್ಕೊಂಡು ದೇವ್ರ ನಾಮ ಜಪಗಳನ್ನು ಹಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಊಟ ಕೂಡ ಅಲ್ಲೇ ಅರೇಂಜ್ ಮಾಡಿದರು. ಸೊ ನಾವು ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕಾಲ ಕಳೆದು ಆಮೇಲೆ ಮನೆಗೆ ಬಂದ್ವಿ. ನಾವು ಮನೆಗೆ ಬೇಗ ಹೋಗಿ ಅಲ್ಲಿಂದ ನಾವು ಒಂದು ಊರಿಗೆ ಹೊರಡೋದು ಪ್ರಯಾಣ ಇದೆ. ಅದು ಎಲ್ಲಿ ಅಂತ ಮುಂದೆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ, ಬನ್ನಿ ಹೇಳ್ತೀನಿ. ಸೊ ಎಲ್ಲ ಮುಗಿದ್ಮೇಲೆ ಊಟ ಆದಮೇಲೆ ಎಲ್ಲರೂ ಇಲ್ಲಿ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡ್ತಾ ಇದ್ದಾರೆ. ರಂಜು ರಂಜು ಒಂದು ನಿಮಿಷ ಕೇಳಿಲಿ. ಇವಾಗ ರಂಜು ಕೇಳಿಲಿ. ಮ್ಯಾಮ್ ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಏನು ಗೊತ್ತಾ, ಅವರಿಬ್ಬರು ಫ್ರೆಂಡ್ಸು. ಇವ್ರು ಪಾಸ್ ಆಗಿಲ್ಲ ಅಂದರೆ ಅವ್ರು ಬರಲ್ಲ ನೆಕ್ಸ್ಟ್ ಕ್ಲಾಸಿಗೆ. ಇವ್ರು ಬರಲ್ಲ ಅಂದರೆ ಅವ್ರು ಸೇರಿ ಅವರು ಬರಲ್ಲ. ಸ್ಮೈಲಿ ಕೊಟ್ಬಿಡ್ರಿ ರಂಜು, ಸ್ಮೈಲಿ 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 ಕೊಡ್ತೀನಿ. ಏನ್ ಬರ್ತೀರಿ ರಂಜಿನಿ ಪಾಸ್ ಅಂತ ಬರ್ತೀಯಾ? ಆರಂತ ಬರ್ತಿದೀಯ ಅಲ್ಲಿ ಅಷ್ಟು ಚೆನ್ನಾಗಿ ಪಾಸಪ್ಪ. ಸದ್ಯ ಊಟ ಕಣ್ಣು ಮೂಗು ಬಾಯಿ ನೋಡ್ರಂಜಾ, ಇವ್ರು ಪಾಸ್ ಆದ್ಮೇಲೆ ಅವ್ರಿಗೆ ಖುಷಿ ಆಯ್ತು. ಅಲ್ಲ, ಇವ್ರು ಪಾಸ್ ಆದ್ಮೇಲೆ ಅವ್ರಿಗೆ ಖುಷಿ ಆಯ್ತು. ನೋಡು, ಕೇಳು ಕೇಳು. ರಂಜು ಇವರು ಪಾಸಾ? ರಂಜು ಇವರು ಪಾಸಾ? ಈ ಅಂಕಲ್ಲು ರಂಜು ಅಲ್ಲ ಕೆಲಸ ಮಾಡು, ನಾನು ಓದ್ತೀನಿ, ಅವ್ರು ಪಾಸ್ ಮಾಡಿ. ಅವರು ಕಾಪಿ ಮಾಡ್ಕೋತಾರೆ ರಂಜು.
ಮ್ಯಾಮ್ ಇಷ್ಟು ಜನ ಪಾಸ್ ಅಲ್ಲ, ಯಾವ್ಯಾವ ರ್ಯಾಂಕು? ಫಸ್ಟ್ ರ್ಯಾಂಕ್ ಯಾರು, ಸೆಕೆಂಡ್ ರ್ಯಾಂಕ್ ಯಾರು? ಇಲ್ಲ ನೀವು ಲಾಸ್ಟ್ ರ್ಯಾಂಕ್ ಅಲ್ಲ? ಮೇಡಮ್ ಇವ್ರು ಎರಡು ಕೈ ಈಗ ನಾವು 1 2 3 ಹೇಳ್ತೀನಿ. ಅವ್ರು ಫಸ್ಟ್ ಹತ್ರ ಅವ್ರಿಗೆ ಅವ್ರು ಫಸ್ಟೇ ಎತ್ಬಿಟ್ಟಿದ್ದಾರೆ, ಔಟು. ಇಲ್ಲ ರಂಜು, ಅವರಿಬ್ರು ಔಟು. ಅಲ್ಲಿಂದ ಮನೆಗೆ ಬಂದು ನಾವು ಮಂತ್ರಾಲಯಕ್ಕೆ ಹೊರಡ್ತಾ ಇದ್ದೀವಿ. ಸೊ ಕ್ಯಾಬ್ ಸಿಗಲಿಲ್ಲ, ಆಟೋ ಬುಕ್ ಮಾಡಿಕೊಂಡು ಮೆಜೆಸ್ಟಿಕ್ಗೆ ಹೊರಟು ಅಲ್ಲಿಂದ ನಾವು KSRTC ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. 9 o'clockಗೆ ನಮ್ಮ ಬಸ್ ಇರೋದು. ಸೊ ಇವಾಗ ಆಲ್ಮೋಸ್ಟ್ 8:15 ಆಗಿದೆ. ಸೊ ಟ್ರಾಫಿಕ್ ಏನೂ ಇಲ್ಲ ಅಂತೇಳಿದರೆ ವಿತಿನ್ 9 o'clock ನಾವು ರೀಚ್ ಆಗಿಬಿಡ್ತೀವಿ. ಆರ್ ಯು ಎಂಜಾಯಿಂಗ್ ರಂಜು? ವೇರ್ ಆರ್ ಯು ಗೋಯಿಂಗ್? ಮಂತ್ರಾಲಯ. ವೆರಿ ಗುಡ್. ಹಾಯ್ ಅಮ್ಮು. ಹಾಯ್ ಶರಾ. ಹಾಯ್ ಶರಾ. ಹ್ಯಾಪಿ ಜರ್ನಿ. Bye bye Bengaluru. Bye bye. For time being. Kusko. Bye. Hi. Hi. Today we are going to Yes, today we are on the way to Mantralaya. Yes. ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಅಂತೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಓಕೆನಾ? ಎಸ್. ಆರ್ ಯು ಎಂಜಾಯಿಂಗ್ ಯುವರ್ ಟ್ರಿಪ್ ಟು ರಂಜನ್? ಎಸ್. ಗುಡ್. ಅಯ್ಯೋ ಹಲ್ಬಿದೋಗಿದೆ ನಮ್ಮ ರಂಜನಿಗೆ ಮಂತ್ರಾಲಯಕ್ಕೆ ಹೋಗಿ ಖುಷಿಯಲ್ಲಿ ಅಲ್ವಾ? ಓಕೆ. ಬಾಸ್ ಕ್ರಿಕೆಟ್ ಆಡ್ತೀವಿ, ಗೇಮ್ಸ್ ಬಾಸ್. ಹಾಯ್ ಅಂಜ. ಹಾಯ್ ಮೇಡಮ್. ಇಲ್ಲಿ ನೋಡಿ ಬೆಕ್ಕಿರ್ಲಿ. ಯು ಆರ್ ಟೇಕಿಂಗ್ ಯು ಟು ಮಂತ್ರಾಲಯ. ಇವಾಗ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಅಲ್ಲಿ ಏನೇನಾಗುತ್ತೆ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀವಿ. ನೀವು ನಮ್ಮ ಜೊತೆ ವ್ಲಾಗನ್ನು ಎಂಜಾಯ್ ಮಾಡಿ. ಸೊ ಈಗ ನಾವು ಆನ್ ದ ವೇ ಒಂದು 11:30 12 o'clock ಹಂಗೆ ಕರೂರು ಅನ್ನೋ ಊರನ್ನು ರೀಚ್ ಆಗಿದ್ದೀವಿ. ಇಲ್ಲಿ ಊಟಕ್ಕಾಗಿ ನಿಲ್ಲಿಸಿದ್ದಾರೆ. ಯಾರ್ಯಾರು ಊಟ ಮಾಡಿಲ್ವೋ ಅವರೆಲ್ಲ ಊಟ ಮಾಡ್ಕೋಬೋದು ಅಥವಾ ಕಾಫಿ ಟೀ ಕುಡಿಬೋದು ಅಂತ. ನಾವು ಆ್ಯಕ್ಚುಲಿ ಸ್ಯಾಂಡ್ವಿಚ್ ಏನಾದರೂ ಸಿಗುತ್ತಾ ಅಂತ ಹೇಳ್ಬಿಟ್ಟು ಹೇಳಿದ್ವಿ. ಅಲ್ಲಿ ಏನೂ ಇಲ್ಲ, ಬರೀ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್ ಐಟಮ್ಸ್ ಮಾತ್ರ ಅವೈಲೇಬಲ್ ಇತ್ತು. ಸೊ ಅದಾಗಾಗಿ ನಮಗೆ ಸಂಜೆ ಕೂಡ ಏನೂ ತಿಂದಿರಲಿಲ್ಲ. ಹಾಗಾಗಿ ನಾನು ನನ್ನ ಹಸ್ಬೆಂಡು ಒಂದು ರವಾ ಇಡ್ಲಿ ತಿನ್ನೋಣ ಅಟ್ಲೀಸ್ಟ್ ಅಂತ ಅಂದ್ಕೊಂಡ್ವಿ. ಸೊ ರವಾ ಇಡ್ಲಿ ಇಲ್ಲಿ ಆರ್ಡ್ರ್ ಮಾಡಿದ್ದೀವಿ. ರವಾ ಇಡ್ಲಿ ಮತ್ತು ಒಂದು ಕಾಫಿ. ಸೊ ನೋಡೋಣ ರವಾ ಇಡ್ಲಿ ಹೇಗೆ ಬರುತ್ತೆ ಅಂತ. ಬಿಕಾಸ್ ಬೇರೆ ಎಣ್ಣೆ ಐಟಮ್ ದೋಸೆ ಹಾಗೆಲ್ಲ ತಿಂದರೆ ಜರ್ನಿಯಲ್ಲಿ ಅಷ್ಟು ಒಳ್ಳೆಯದಲ್ಲ ಅಂತೇಳ್ಬಿಟ್ಟು ರವಾ ಇಡ್ಲಿ ಆರ್ಡ್ರ್ ಮಾಡಿದ್ವಿ. ಸೊ ಆ ರವಾ ಇಡ್ಲಿ ದೇವ್ರೇ ಗತಿ. ಏನೇ ಹೇಳಿದ್ರು 100% ನಮಗೆ ಬೆಂಗಳೂರಲ್ಲಿ ಸಿಗೋ ಥರ ಫುಡ್ಡು ಎಲ್ಲೂ ಸಿಗೋದಿಲ್ಲ. ಸೊ ಬಟ್ ಬದುಕಿರೋಕ್ಕೆ ಏನಾದರೂ ತಿನ್ನಬೇಕು ಅಂತ ಒಂದೆರಡು ಇಡ್ಲಿ ತೊಗೊಂಡಿದ್ದೀವಿ. ಸೊ ಆ ಇಡ್ಲಿ ಏನು ನಮಗೆ ರುಚಿಸಲಿಲ್ಲ, ಬಟ್ ಸ್ಟಿಲ್ ಓಕೆ ಆಗಿತ್ತು. ತಿಂದ್ಕೊಂಡು ಒಂದೆರಡು ಸ್ವಲ್ಪ ಎನರ್ಜಿ ಬಂತು. ಅಲ್ಲಿಂದ ಪ್ರಯಾಣ ಮತ್ತೆ ಶುರು ಮಾಡ್ತಾಯಿದ್ದೀವಿ. ಯೂಶ್ವಲಿ ನಮ್ಮಿಬ್ಬರದು ಬೈಕ್ ರೈಡು ರಾತ್ರಿ ಹೊತ್ತು ಬ್ಯಾಂಗ್ಳೂರಲ್ಲಿ. ಇವತ್ತು ಬೈಕ್ ರೈಡ್ ಇಲ್ಲ, ಬಸ್ ರೈಡು ಕರೂರಲ್ಲಿ. ಕಾಫಿ ಎಲ್ಲಾದರೂ ನನ್ನ ಹಸ್ಬೆಂಡ್ ಪಾಪ ನನ್ನನ್ನು ಮಾಡ್ತೀವಿ, ಕಾಫಿ ಮಾಡೋಲ್ಲ. ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಅದು ಕಾಲು ಬೇರೆ ಇದಾಗಿದೆಯಲ್ಲ, ಪಟ್ಟ ಅಂತ ಫಾಸ್ಟಾಗಿ ನಡೆಯೋದಕ್ಕಾಗೋದು.
ಗುಡ್ ಮಾರ್ನಿಂಗ್ ರಂಜನಿ. ನಾವು ಮಂತ್ರಾಲಯ ರೀಚ್ ಆದ್ವಿ. ಬೆಳಗ್ಗೆ 5:30 ಆಗಿತ್ತು. ಹುಷಾರಾಗಿ ಬಂದು ಬನ್ನಿ. ಇವರೇ ನಮ್ಮ ರಥದ ಸಾರಥಿಗಳು ಅಲ್ವಾ ಸರ್? ಇನ್ನೊಬ್ರು. ಥ್ಯಾಂಕ್ ಯು ಸರ್, ಸೇಫಾಗಿ ಕರ್ಕೊಂಬಂದ್ರಿ. ಥ್ಯಾಂಕ್ ಯು. ನಮ್ಮ ಅಂಜಿ ಮಾತ್ರ ನೀಟು ಬ್ರಷ್ ಮಾಡೋದಕ್ಕೆ ರಂಜು ಅಲ್ಲಿ ನೋಡೋದಲ್ವಾ, ಅಲ್ಲಿ ನೋಡಬೇಕು. ಸೊ ಬಂದ್ವಿ, ಮಂತ್ರಾಲಯ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ಇದು ವಿದ್ಯಾಭೂಷಣದಲ್ವ ಮಂತ್ರ ಹೇಳ್ತಾ ಇರೋದು? ವಿದ್ಯಾಭೂಷಣ್ ಅವ್ರದ್ದು ಒಳ್ಳೆ ಮಂತ್ರ ಕೇಳ್ತಾ ಇದೆ. ಸೊ ನಾವು ಬ್ರಷ್ ಗಿಶ್ ಏನು ಮಾಡಿದ್ರೆ ಟೀ ಕುಡಿದ್ವಿ ಭಕ್ತಿಯಾಗಿ. ಟೀ ಚೆನ್ನಾಗಿತ್ತು. ಅಮ್ಮ ಕಾಫಿ ಅಲ್ವಾ ನೀವು? ಕಾಫಿ ಹೋಗ್ತಾ ಇದ್ದೀವಿ ಈಗ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಸಿಗ್ತೀವಿ.